ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಸ್ಟಿಚ್ ಆಗಿ ರೆಡಿಯಾಗಿರೋ ಸ್ಯಾರಿ ಬ್ಲೌಸ್ ಮೇಲೆ ಸಿಂಪಲ್ ಸ್ಟಿಚಸ್ ಬಳಸಿ ಸುಲಭವಾಗಿ ಹೆಂಗೆ ಡಿಸೈನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಸ್ಯಾರಿ ಬ್ಲೌಸು ಸಿಲ್ಕ್ ಬ್ಲೌಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ರೆಡಿ ಇಟ್ಕೊಳ್ಬೇಕಾಗಿರೋ ಸಾಮಗ್ರಿಗಳು ಅಂತ ಹೇಳಿದ್ರೆ ಫ್ರೇಮ್ ಎಲ್ಲ ಸೈಜಸ್ಸಲ್ಲೂ ಸಿಗುತ್ತೆ. ಇದಕ್ಕಿಂತ ಚಿಕ್ಕ ಸೈಜು ಇದಕ್ಕಿಂತ 2-3 ಸೈಜ್ ಚಿಕ್ಕದು ಸಿಗುತ್ತೆ, ದೊಡ್ಡ ಸೈಜ್ದು ಸಿಗುತ್ತೆ. ಇದು ಒಂದು ಮೀಡಿಯಮ್ ಆಗಿರೋವಂಥ ಒಂದು ಐಡಿಯಲ್ ಸೈಜಿಂದು ಫ್ರೇಮ್ ಅಂತ ನಾನು ಇಟ್ಕೊಂಡು ಎಲ್ಲದಕ್ಕೂ ಇದನ್ನೇ ಬಳಸ್ತೀನಿ. ಮತ್ತು ದಾರಗಳು, ಇದಕ್ಕೆ ನಾವು ಯಾವ ಕಾಂಬಿನೇಷನ್ ದಾರಗಳನ್ನು ಬಳಸಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಥರದ ದಾರಗಳು ತೊಗೊಂಡಿದ್ದೀನಿ. ದಾರದ್ದು ಒಂದು ಟಿಪ್ ಹೇಳ್ತೀನಿ. ದಾರದ ತುದಿಗೆ ಏನಾದರೂ ಒಂದು ಸಪೋರ್ಟ್ ಇಲ್ಲದೇ ಇದ್ದರೆ ದಾರ ಎಲ್ಲ ಹಾರಾಡ್ತಾ ಇರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ದಾರ ಹಾರಾಡ್ತಿರುತ್ತೆ. ಗಂಟು ಹಾಕಿದ್ರೆ ಬಿಚ್ಚೋದು ಅವೆಲ್ಲ ಪ್ರಾಬ್ಲಮ್, ದಾರ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನಿಲ್ಲೊಂದು ಐಡಿಯಾ ಹೇಳ್ಕೊಡ್ತೀನಿ. ಇದೇನೆಂದರೆ ದಾರದ ಕೊನೆಗೆ ಒಂದು ಬಿಂದಿ ಇರುತ್ತಲ್ಲ, ಆ ಬಿಂದಿನ ಸ್ಟಿಕ್ ಮಾಡಿಬಿಡಿ. ಸುಲಭವಾಗಿ ನಮಗೆ ಯಾವಾಗ ಬೇಕೋ ಹಿಂಗೆ ಬಿಂದಿ ಸಮೇತವಾಗಿ ಹಿಂಗೆ ತೆಕ್ಕೊಳ್ಳೋದು, ಮತ್ತು ವಾಪಸ್ಸು ಬಿಂದಿ ಸೈಡ್ಗೆ ದಾರನ ಸಿಗಿಸ್ಬಿಡೋದು, ಇನ್ನೊಂದು ಎಂಡನ್ನು. ಆ ಥರ ಮಾಡಿದ್ರೆ ದಾರ ಬಿಟ್ಕೊಳ್ಳೋದು ಮತ್ತು ಬಾಕ್ಸಲ್ಲಿ ಇಟ್ಟಾಗ ಎಲ್ಲ ಸುಮಾರು ದಾರ ಎಲ್ಲ ಗಂಟಾಗೋದು ಆ ಥರದ್ದೆಲ್ಲ ಅವಾಯ್ಡ್ ಮಾಡ್ಬೋದು. ಪ್ರತಿ ದಾರಕ್ಕೂ ನಾನು ಈ ಥರ ಎಂಡ್ ಪಾಯಿಂಟ್ಗೆ ಈ ಥರ ಒಂದು ಬಿಂದಿ ಎಂಡ್ಸ್ ಇಟ್ಟಿದ್ದೀನಿ. ಕ್ಲೀನಾಗಿದೆ ನೋಡಿ, ಎಲ್ಲೂ ದಾರ ಬಿಟ್ಕೊಂಡು ಎಲ್ಲ ಆಗಿಲ್ಲ. ಮತ್ತು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕಾಟನ್ ಥ್ರೆಡ್, ಆ್ಯಂಕರ್ ಥ್ರೆಡ್ ಅಂತ ಬರುತ್ತೆ, ಅದನ್ನು ಕೂಡ ತೊಗೊಳ್ಬೋದು. ಮತ್ತು ಒಂದು ಸೂಜಿ, ಯೂಶ್ವಲಾಗಿ ಎಂಬ್ರಾಯ್ಡ್ರಿ ಮಾಡುವಾಗ ಒಂದು 3ನೇ ನಂಬರ್ ಸೂಜಿ ತೊಗೊಬೇಕಾಗತ್ತೆ. ಆ ಸೂಜಿ ಇದು ಹೋಲ್ ಇರುತ್ತಲ್ಲ, ಅದು ಸ್ವಲ್ಪ ಉದ್ದುದ್ದಕ್ಕಿದ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ನಾವಿಲ್ಲಿ 4-5 ಸ್ಟ್ರ್ಯಾಂಡ್ಸ್ ದಾರ ತೊಗೊಬೇಕಾಗತ್ತೆ, 5-6 ಎಳೆ ಆದರೂ ದಾರ ತೊಗೊಬೇಕಾಗತ್ತೆ. ಹಾಗಾಗಿ ಸೂಜಿದು ಹೋಲ್ ಉದ್ದುದ್ದಕ್ಕೆ ಸ್ವಲ್ಪ ಅಗಲವಾಗಿರಬೇಕು, ಆ ಥರದ್ದು ನೋಡಿ ತೊಗೊಬೇಕು. ಆಮೇಲೆ ಇನ್ನೊಂದು ಸುಲಭವಾಗಿರೋದು ಅಂದರೆ ಸೂಜಿ ಪೋಣಿಸೋದಕ್ಕೆ ಈ ಥರ ಒಂದು ಡಿವೈಸ್ ಬರುತ್ತೆ. ಸುಲಭವಾಗಿ ಸೂಜಿ ಪೋಣಿಸ್ಬೋದು. ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ನೆಕ್ಕಿಂದ ಡಿಸೈನ್ ಶುರು ಮಾಡೋಣ. ನಾನಿಲ್ಲಿ ಅರ್ಧ ಇಂಚು ಒಂದು ಡಾಟ್ ಇಟ್ಕೊಳ್ತೀನಿ. ಪ್ರತಿ ಅರ್ಧ ಇಂಚಿಗೂ ಒಂದೊಂದು ಡಾಟು ಹತ್ತತ್ರಕ್ಕೆ ಹಿಂಗೆ ಇಟ್ಕೊಂಡು ಹೋಗೋದು. ಇದು ನಾವು ಟ್ರೇಸಿಂಗ್ ಎಲ್ಲ ಏನು ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಾಕೋದಾದ್ರಿಂದ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಅರ್ಧ ಇಂಚು ಈ ಥರ ತಗೊಳ್ತೀನಿ. ಅದು ಯೂನಿಫಾರ್ಮಾಗಿ ಒಂದೇ ಲೆವೆಲ್ಲಿಗೆ ಬರುತ್ತೆ ಅಂತ ಈ ಥರ ಐಡಿಯಾ. ನಿಮಗೆ ಕನ್ಫ್ಯೂಸ್ ಆದರೆ ಮತ್ತೆ ಅರ್ಧ ಇಂಚ್ ಇದೆಯಾ ಅಂತ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರೇಮ್ ಹಾಕೋಣ. ಈಗ ಇದನ್ನು ಟೈಟ್ ಮಾಡ್ತೀನಿ. ಸ್ಟ್ರೈಟಾಗಿ ಫಿಕ್ಸ್ ಮಾಡಿದ್ದೀನಿ ಫ್ರೇಮ್ನ. ಈಗ ಒಂದು ದಾರ ತೊಗೊಂಡಿದ್ದೀನಿ. ಇದು ಆರೆಂಜ್ ಕಲರ್ ಆದ್ದರಿಂದ ಲೈಟ್ ಗ್ರೀನು ಒಳ್ಳೆ ಕಾಂಬಿನೇಷನ್ ಅಂತ ಈ ಕಲರ್ ದಾರ ತೊಗೊಂಡಿದ್ದೀನಿ. ಇದು ಸಿಲ್ಕ್ ಥ್ರೆಡ್ಡು ಮತ್ತು ಸೂಜಿ ಈ ಥರ ನೋಡಿ, ನಾನು ಹೇಳಿದ್ನಲ್ಲ ಹೋಲ್ ಉದ್ದುದ್ದಕ್ಕಿರಬೇಕು ಅಂತ ಈ ಥರ ಸೂಜಿ ತೊಗೊಂಡಿದ್ದೀನಿ. ಮತ್ತು ಇದು ಸೂಜಿ ಪೋಣಿಸೋ ಡಿವೈಸ್ ಅಂತ ಹೇಳಿದ್ನಲ್ಲ, ಇದನ್ನು ಹೆಂಗೆ ಮಾಡೋದು ಅಂದರೆ ಸೂಜಿ ಒಳಗೆ ಇದನ್ನು ಪೋಣಿಸ್ಕೊಳ್ಳೋದು. ನೋಡಿ, ಸೂಜಿ ಒಳಗೆ ಇದನ್ನು ತೂರಿಸ್ಕೊಂಡೆ. ನಾನಿಲ್ಲಿ 4 ಎಳೆ ದಾರ ತೊಗೊಳ್ತೀನಿ. ಹಾಗಾಗಿ ನೋಡಿ 2 ಎಳೆನ ಹಿಂಗೆ ತೂರಿಸ್ಕೊಳ್ತಾ ಇದ್ದೀನಿ. ಈಗ ಸೂಜಿನ ಬಂತು ಅಷ್ಟೆ. ಈ ಥರದ್ದೊಂದು ಸಣ್ಣ ಸೈಜಿನ ಕತ್ರಿ ಯಾವಾಗಲೂ ರೆಡಿ ಇಟ್ಕೊಂಡಿರಬೇಕು ಎಂಬ್ರಾಯ್ಡ್ರಿ ಮಾಡುವಾಗ. ಈಗ ಗಂಟು ಹಾಕ್ತಾಯಿದ್ದೀನಿ. ಈಗ ಮೊದಲಿಗೆ ಸೂಜಿನ ಈ ಥರ ಸ್ಟಿಚ್ಚು ಮಡಿಸಿರ್ತೀವಲ್ಲ ಅದರೊಳಗಡೆ ತೊಗೊಂಡ್ಬಿಡ್ಬೇಕು. ಹಂಗೆ ತಗೊಳ್ಳೋದ್ರಿಂದ ಏನು ಅಂದರೆ ನಾವು ಗಂಟು ಹಾಕಿರ್ತೀವಲ್ಲ ಅದು ಆಡಾಗಿ ಕಾಣಿಸಲ್ಲ ನೋಡಿ, ಬಟ್ಟೆ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಸೊ ನೀಟಾಗಿ ಕಾಣುತ್ತೆ, ನಾವು ಮಾಡಿರೋ ವರ್ಕು ತುಂಬ ನೀಟಾಗಿ ಕಾಣುತ್ತೆ. ಸೊ ಒಳಗಡೆಯಿಂದ ಸೂಜಿ ತಕ್ಕೊಂಡು ಈಗ ತಿರುವಾಕೊಳ್ತೀನಿ. ಈಗೇನು ನಾವು ಡಾಟ್ ಇಟ್ಕೊಂಡಿದ್ದೀವಿ ಅದ್ರ ಮಧ್ಯಕ್ಕೆ ಕರೆಕ್ಟಾಗಿ ತಕ್ಕೊಳ್ಳೋದು.
ಈಗ ಡಾಟ್ ಇಲ್ಲಿಂದ ಇಲ್ಲಿ ಇರುತ್ತಲ್ಲ, ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಇದು ನಾನೀಗ ಹಾಕ್ತಾ ಇರೋದು ಸ್ಟೆಮ್ ಸ್ಟಿಚ್ ಅಂತ. ಇದನ್ನು ನಾನು ಹಿಂದೆ ನಮ್ಮ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ, ಸ್ಟೆಮ್ ಸ್ಟಿಚ್ ಹೆಂಗೆ ಹಾಕೋದು ಅಂತ. ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಆದ್ದರಿಂದ ಇದು ಸ್ವಲ್ಪ ಹುಷಾರಾಗಿ ಹಾಕಬೇಕು, ಇಲ್ಲದೇ ಒಂದು ರೀತಿ ದಾರ ಓವರ್ಲ್ಯಾಪ್ ಆಗೋದು ಅದೆಲ್ಲ ಜಾಸ್ತಿ. ಕಾಟನ್ ಥ್ರೆಡ್ ಆದರೆ ಸುಲಭವಾಗಿ ಬರುತ್ತೆ. ದಾರ ಎಡಗಡೆ ಇರಬೇಕು. ಈ ಸೂಜಿನ ನಮ್ಮ ಸ್ಟಿಚ್ ಎಲ್ಲಿಗೆ ಎಂಡ್ ಆಗಿರುತ್ತೋ ಅಲ್ಲಿಂದ ಮತ್ತೆ ತಕ್ಕೊಳ್ಬೇಕು. ನೋಡಿ ಈಗ ಮುಗೀತು. ಫ್ರೇಮು ಎಲ್ಲಿವರೆಗೂ ಬಂದಿದೆ ಅಲ್ಲಿವರೆಗೂ ಮುಗೀತು. ಈಗ ಮತ್ತೆ ಫ್ರೇಮ್ನ ತೆಗಿಬೇಕು. ಸ್ವಲ್ಪ ಲೂಸ್ ಮಾಡಿಕೊಂಡು ಫ್ರೇಮ್ ತೆಗೆದು ಮುಂದಕ್ಕೆ ಹಾಕ್ಕೊಳ್ಳೋಣ ಫ್ರೇಮ್ನ. ಸ್ವಲ್ಪ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡೇ ಹಾಕೋಬೇಕಾಗುತ್ತೆ. ಈಗಾಗಲೇ ಸ್ಟಿಚ್ ಆಗಿರೋದ್ರಿಂದ ಈ ಕರ್ವ್ಸು ಎಲ್ಲ ಬರುತ್ತೆ. ಈಗ ನೆಕ್ಕು ಈ ರೀತಿ ಇರೋದ್ರಿಂದ ಸ್ವಲ್ಪ ಈ ಕಡೆ ಕರ್ವ್ ಬರುತ್ತೆ. ಸೊ ಈ ಕಡೆ ಸ್ವಲ್ಪ ಹಿಂಗೆ ಎಳೆದಂಗೆ ಮಾಡಿಬಿಟ್ಟು ಟೈಟ್ ಮಾಡಬೇಕು. ಈಗ ಒಂದು ರೌಂಡ್ ಫುಲ್ ಆಯಿತು, ಕಂಪ್ಲೀಟ್ ಹಾಕಿದ್ದಾಯಿತು. ಈಗ ನೆಕ್ಸ್ಟ್ ರೌಂಡು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಮತ್ತೆ ಫ್ರೇಮ್ ಹಾಕ್ಕೊಳ್ತೀನಿ. ಈಗ ಎರಡನೇ ಸ್ಟೆಪ್ ಏನಂದರೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಇಷ್ಟು ಬಿಡ್ತೀನಿ. ಸೂಜಿ ಇಲ್ಲಿಗೆ ತಗೊಳ್ಳೋಣ. ನೋಡಿ, ಇಷ್ಟು ದಾರ ಬಿಟ್ಬಿಟ್ಟು, ಇಷ್ಟು ಬಟ್ಟೆ ಬಿಟ್ಬಿಟ್ಟು ದಾರ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂದರೆ ಈ ಕಡೆಯಿಂದ ಸ್ವಲ್ಪ ಕ್ರಾಸಾಗಿ ಒಂದು ಸ್ಟಿಚ್ ಎಳ್ಕೊಂಡು ಎಲ್ಲಿಗಿಂದ ಶುರು ಮಾಡಿದ್ವು ಅಲ್ಲಿಗೆ ವಾಪಸ್ ತರಬೇಕು ದಾರನ. ಮತ್ತು ಈ ಕಡೆಗೊಂದು ಈ ಥರ ಬರಬೇಕು. ನಾನು ಮತ್ತೆ ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ತಗೊಳ್ಬೇಕು. ಇದು ಆ್ಯಕ್ಚುಲಿ ಫ್ಲೈ ಸ್ಟಿಚ್ ಅಂತ ಹೇಳ್ತಾರಲ್ಲ ಆ ಡಿಸೈನು. ಇದನ್ನು ನಾನು ಅದನ್ನು ಹಾಕೋ ಮೆಥಡಲ್ಲಿ ಹಾಕಲಿಲ್ಲ, ಸ್ಟೆಮ್ ಸ್ಟಿಚ್ ಬಳಸಿ ಇದನ್ನು ಡಿಸೈನ್ ಮಾಡಿದೆ. ಈ ಡಿಸೈನ್ ಈಗ ಕಂಪ್ಲೀಟ್ ಮುಗಿಸಿದ್ದೀನಿ. ಬ್ಯಾಕ್ ಸೈಡ್ ನೆಕ್ಗೆ ಮುಗಿಸಿದ್ದೀನಿ. ಮತ್ತು ರೈಟ್ ಸೈಡ್ ನೆಕ್ಗೆ ಮಾತ್ರ ಮಾಡ್ಕೊಳ್ಳೋದು ಡಿಸೈನು. ಲೆಫ್ಟ್ ಸೈಡ್ಗೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೆರಗು ಬಂದುಬಿಡುತ್ತೆ, ಹಾಗಾಗಿ ಲೆಫ್ಟ್ ಸೈಡ್ ಹಾಕಿಲ್ಲ. ಆಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕೇನು ಅಂದರೆ, ನಾವು ಈಗ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಿದ್ರೆ ಒಂದು ಸೈಡ್ಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೊಂದು ಸೈಡು ಮತ್ತು ಮೇಲಿಂದನೇ ಶುರು ಮಾಡಬೇಕು. ಸೊ ಒಂದೇ ಡೈರೆಕ್ಷನಲ್ಲಿ ಬರುತ್ತೆ ಈ ಥರ ಪೆಟಲ್ಸ್. ನೋಡಿ, ಇದು ಒಂದೇ ಡೈರೆಕ್ಷನಲ್ಲಿ ಬರಬೇಕಂದ್ರೆ ಈ ಮೆಥಡ್ನ ಫಾಲೋ ಮಾಡಬೇಕು. ನಾನು ಇಲ್ಲಿವರೆಗೂ ಆ ಕಡೆಯಿಂದ ಇಲ್ಲಿವರೆಗೂ ಹಾಕಿ ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ಮೇಲಿಂದ ಮಾಡಿಕೊಂಡು ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಪೆಟಲ್ಸ್ ಹಾಕೋಕ್ಕೆ ಶುರು ಮಾಡ್ತೀನಿ. ಪೆಟಲ್ಸ್ಗೆ ನಾನು ಈ ಕಲರ್ ದಾರನ ಕಾಂಬಿನೇಷನಾಗಿ ತೊಗೊಂಡೆ. ಮೊದಲು ಬ್ಲೂ ಕಲರ್ ತೊಗೊಳ್ತೀನಿ ಅಂತ ಹೇಳಿದ್ದೆ. ಬ್ಲೂ ಕಲರ್ ಹಿಂಗಿಟ್ಟು ನೋಡುವಾಗ ತುಂಬ ಡಲ್ಲಾಗಿ ಕಾಣಿಸ್ತು, ಪೆಟಲ್ಸ್ ಕಾಣಿಸ್ತಾನೆ ಇರಲಿಲ್ಲ.
ಸೊ ಕಾಂಟ್ರಾಸ್ಟ್ ಆಗಿದ್ದಷ್ಟು ಬ್ರೈಟಾಗಿ ಕಾಣುತ್ತೆ. ಹಾಗಾಗಿ ಲೆಮನ್ ಯೆಲ್ಲೋ ಕಲರ್ ತೊಗೊಂಡೆ ಈ ಆರೆಂಜ್ ಕಲರ್ ಮೇಲೆ. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಕಾಂಬಿನೇಷನು. ಮತ್ತು 2 ಎಳೆ ಸಾಕು, 2 ಎಳೆ ದಾರನ ಇಲ್ಲಿ ಪೋಣಿಸಿಟ್ಕೊಂಡಿದ್ದೀನಿ. ಈಗ ಪೆಟಲ್ಸ್ ಹಾಕೋದಕ್ಕೆ ಶುರು ಮಾಡ್ತೀನಿ. ನಾನಿಲ್ಲಿ ಪೆಟಲ್ಸ್ಗೆ ಲೇಸಿ ಡೈಸಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ, ಇದು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀವೋ ಅದೇ ಹೋಲ್ಗೆ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಲೇಸಿ ಡೈಸಿ ಸ್ಟಿಚ್ಗೂ ಅಷ್ಟೇ ಈ ಹೋಲ್ನಿಂದನೇ ತಕ್ಕೊಳ್ಬೇಕು. ಇದು ಸಣ್ಣದಾಗಿ ಹಾಕ್ತೀನಿ, ತುಂಬ ದೊಡ್ಡ ಪೆಟಲ್ ಚೆನ್ನಾಗಿರಲ್ಲ ಈ ಡಿಸೈನ್ಗೆ. ನೆಕ್ ಡಿಸೈನ್ ಆದ್ದರಿಂದ ನೋಡಿ ಇಷ್ಟು ಉದ್ದ ತೊಗೊಳ್ತಾ ಇದ್ದೀನಿ. ಲೇಸಿ ಡೈಸಿ ಸ್ಟಿಚ್ ಹಾಕೋದನ್ನು ನಾನು ಹಿಂದೆ ಒಂದು ವಿಡಿಯೋನಲ್ಲಿ ತೋರಿಸಿದ್ದೆ, ಶೇರ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನೂ ಕನ್ಫ್ಯೂಷನ್ ಇದ್ದರೆ ಆ ಥರ ಚೆಕ್ ಮಾಡ್ಕೊಳ್ಳಿ. ಮತ್ತು ಈಗ ಇನ್ನೊಂದು ಈ ಥರ ಹಾಕ್ತಾ ಹೋಗ್ತೀನಿ. ತುಂಬ ಬಿಗ್ಗಿಯಾಗಿ ಎಳಿಬಾರ್ದು, ಈಸಿಯಾಗಿ ಹಾಕಬೇಕು. ಲೈಟಾಗಿ ಎಳೆದ್ಬಿಟ್ಟು ದಾರನ. ಇನ್ನೊಂದೇನೆಂದರೆ ನನ್ನ ಕಡೆ ತಿರುಗಿಸ್ಕೊಂಡು ಹಾಕಿದ್ರೆ ಇದು ಫಾಸ್ಟಾಗಿ ಬರುತ್ತೆ. ನಾವು ಕ್ಯಾಮ್ರಾಗೆ ತೋರಿಸೋದಕ್ಕೆ ಹಾಕ್ತಾ ಇರೋದ್ರಿಂದ ಒಂದು ಸೈಡಿಂದ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡೋಕ್ಕೆ ಕಷ್ಟಪಟ್ಟು ಹಾಕ್ತಾ ಇರೋಂಗೆ ಅನ್ನಿಸ್ಬೋದು. ಅಷ್ಟು ಕಷ್ಟ ಇರಲ್ಲ, ಇದು ತುಂಬ ಈಸಿ ಸ್ಟಿಚ್. ಇದು ಎಂಬ್ರಾಯ್ಡ್ರಿ ಕಲಿಯದೇ ಇರೋರು ಸುಲಭವಾಗಿ ಫಾಲೋ ಮಾಡಬಹುದು. ಎಂಬ್ರಾಯ್ಡ್ರಿನಲ್ಲಿ ಯೂನಿಫಾರ್ಮಾಗಿ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಫಾರ್ಮಾಗಿ ಹಾಕಿದ್ರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಎಲ್ಲ ಪೆಟಲ್ಸು ಒಂದೇ ಸೈಜಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ಸೈಡ್ ಹಾಕಿದ್ದಾಯ್ತಲ್ವ, ಇನ್ನೊಂದು ಸೈಡನ್ನು ಅದೇ ಥರ ಹಾಕ್ತಾ ಹೋಗಬೇಕು. ನೋಡಿ, ಈಗ 2 ಸೈಡು ಡಿಸೈನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಪೂರ್ತಿ ಇಡೀ ನೆಕ್ ಡಿಸೈನು ಇದೇ ಥರ ಮಾಡ್ತೀನಿ. ಇದೀಗ ನೋಡಿ ಫಿನಿಶ್ ಮಾಡಿದೆ, ಈ ಥರ ಕಾಣಿಸ್ತಾ ಇದೆ. ಇದನ್ನ ಐರನ್ ಕೂಡ ಮಾಡಿಲ್ಲ ನಾನು. ಐರನ್ ಏನು ಮಾಡಬೇಕು, ಒಳಭಾಗದಿಂದ ಐರನ್ ಮಾಡಬೇಕು. ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿದ ಕೂಡಲೇ ಅಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ. ಮತ್ತು ಬ್ಯಾಕ್ ಸೈಡ್ ಮಾಡಿದ್ದೀನಿ. ಮತ್ತು ಹೀಗೆ ಫ್ರಂಟ್ ಸೈಡ್ ಮಾತ್ರ ರೈಟ್ ಸೈಡ್ ಮಾಡಿದ್ದೀನಿ ಫ್ರಂಟಲ್ಲಿ. ಲೆಫ್ಟ್ ಸೈಡಿಗೆ ಬೇಕಿಲ್ಲ, ಯಾಕೆಂದರೆ ಸೆರಗು ಬಂದುಬಿಡುತ್ತೆ. ಹಾಗಾಗಿ ರೈಟ್ ಸೈಡಿಗೆ ಮಾತ್ರ ಈ ಥರ ಮಾಡಿದ್ದೀನಿ. ಸ್ಲೀವ್ಸಿಗೆ ಮಾಡಿದ್ದೀನಿ. ಸ್ಲೀವ್ಸ್ ನೋಡಿ ಈ ಥರ ಕಾಣುತ್ತೆ. ಎಷ್ಟೊಂದು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಪೈಸಾ ಖರ್ಚಿಲ್ದೇ ಎಷ್ಟು ಒಳ್ಳೆ ಡಿಸೈನ್ಸ್ನ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನು ಇದೇ ಥರ ಸಿಂಪಲ್ ಡಿಸೈನ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ.